ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಇಲ್ಲಿ ನೋಡ್ತಿರ್ಬೋದು, ನಮ್ಮಪ್ಪ ಜವಾರಿ ಟೊಮೆಟೊ ಹಣ್ಣು ತೊಗೊಂಬಂದ್ರೆ ಹೊಲ್ದಾಗ ಬಿಟ್ಟಿರೋವು. ಭಾರಿ ರುಚಿ ಇರ್ತೈತಿ. ಇದರಲ್ಲೇ ಸಾರು ಮಾಡಿದ್ರಂತೂ ಸಕ್ಕತ್ತಾಗಿರ್ತೈತಿ. ಯಾಕಂದ್ರೆ ಫುಲ್ ಹುಳಿ ಇರುತ್ತೆ, ಟೇಸ್ಟ್ ಇರುತ್ತೆ ರೀ. ಜವಾರಿ ಎಲ್ಲ ಎಷ್ಟರಲ್ಲಿ ಜವಾರಿ ತರಕಾರಿ ಭಾರಿ ರುಚಿ ಇರ್ತಾವೆ. ಇದನ್ನು ಹಾಕಿ ಈಗ ನಾನು ಸಾರು ಮಾಡಾಕತ್ತಿದ್ದೆ. ಬೇಳೆ ಕುದಿಸಿಟ್ಟಿದ್ದೆ. ಸಾರು ಮಾಡ್ಬೇಕಂತೇಳಿ ಇನ್ನೆಲ್ಲ ತೊಗೊಳಕತ್ತೀನಿ. ನೀಟಾಗಿ ಒಂದು ಸರಿ ತೊಳ್ಕೊಂಡು ಅದು ತೊಟ್ಟೆಲ್ಲ ಬಿಡಿಸಿ ತೊಳ್ಕೊಂಡು ಒಂದು ಸ್ವಲ್ಪ ಹುರಿದು ಮಾಡ್ಬೇಕ್ರಿ. ಯಾಕಂದ್ರೆ ಇದು ಭಾರಿ ಕಂಪಾಗುತ್ತೆ, ಸಾರು ಭಾಳ ರುಚಿ ಆಗುತ್ತೆ. ಹಂಗೆ ಡೈರೆಕ್ಟ್ ಒಗ್ಗರಣೆಗೆ ಹಾಕೋಕ್ಕಿಂತ ಹಸಿವನ್ನ ಸ್ವಲ್ಪ ಹುರಿದು ಹಾಕಬೇಕು, ಭಾರಿ ರುಚಿ ಆಕೈತೆ ಸಾರು. ನಾವು ಸಣ್ಣವರಿದ್ದಾಗ ಈ ಟೊಮೆಟೊ ಹಣ್ಣು ನೋಡಿದ್ರೆ ನಾವು ಸಣ್ಣವರಿದ್ದಾಗಿಂದು ದಿನಗಳೆಲ್ಲ ನೆನಪಿಗೆ ಬಂದುಬಿಟ್ವು. ಸಿಕ್ಕಾಪಟ್ಟೆ ತರ್ತಿದ್ರು ನಮ್ಮವ್ವ. ಅವ್ರ ಜೊತೆಗೆ ಹೊಲಕ್ಕೆ ಹೋದ್ರೆ ನಾವೂ ಅವನ್ನೆಲ್ಲ ಹರ್ಕೊಂಡು ಬರ್ತಿದ್ವಿ. ಟೊಮೆಟೊ ಹಣ್ಣು ಕೊಂಡ್ತಿದ್ದೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಅವಾಗೆಲ್ಲ ಇದನ್ನೇ ಮಾಡ್ತಿದ್ವಿ. ಭಾರಿ ರುಚಿ ಆಗೈತೆ. ಫಾರಮ್ ಟೊಮೆಟೊ ಹಣ್ಣು ಏನಲ್ರಿ ಇದ್ರ ಮುಂದೆ ಅಷ್ಟು ರುಚಿ ಆಗುತ್ತೆ. ಇದನ್ನ ಹಾಕಿ ಮಾಡಿರೋ ಅಡುಗೆ. ಬರೀ ಈಗ ಬೇಳೆ ಸಾರು ಜವಾರಿ ಟೊಮೆಟೊ ಹಣ್ಣು ಹಾಕಿ ಸಾರು ಮಾಡತ್ತೀನಿ. ಈ ಥರ ಏನಾದರೂ ಹಳೇ ಫಸ್ಟ್ ತಿಂತಿರೋ ಅಂಥ ಏನಾದರೂ ಪದಾರ್ಥ ಮನೆಯೊಳಗೆ ಮತ್ತೆ ಸಿಕ್ಕಾಗ ಎಷ್ಟು ಖುಷಿ ಆಕೈತಿ. ಮೊದಲು ಯಾವಾಗ ಅಡುಗೆ ಮಾಡ್ಯಾವು ಯಾವಾಗ ತಿಂತೀವಿ ಅಂತ ಅನ್ಸಿರ್ತೈತಿ. ಹಂಗಂದು ಈ ಟೊಮೆಟೊ ಹಣ್ಣು ನಿನ್ನೆ ಸಂಜೆನ ತಂದಿದ್ದೆ ನಮ್ಮಪ್ಪ. ನಿನ್ನೆ ರಾತ್ರಿ ಮಾಡ್ಬೇಕಂದ್ರೆ ಅಡುಗೆ ಆಗಿತ್ತು ಆಲ್ರೆಡಿ. ಹಂಗಾಗಿ ನಾನು ಮಾಡಿದ್ರೆ ಅಂತಂದರೆ ಹಂಗೆ ಎತ್ತಿಟ್ಟಿದ್ವಿ. ಇನ್ನೇನು ಈ ಟೊಮೆಟೊ ಹಣ್ಣು ಭಾಳ ದಿನ ಬಾಳ್ಕೆ ಬರಲ್ರಿ. ಯಾಕಂದ್ರೆ ಒರಿಜಿನಲ್ ಇರುತ್ತಲ್ಲ, ಬೇಗ ಕೆಟ್ಟು ಹೋಗ್ತೈತಿ. ತಂದು ಕೂಡಲೇ 1 ದಿನ 2 ದಿನ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಬೇಗ ಮಾಡಿ ಖಾಲಿ ಮಾಡ್ಬೇಕಂತೇಳಿ ಇದನ್ನ ಹಾಕಿ ಸಾರು ಮಾಡತ್ತೀನಿ ರೀ. ಈಗ ಜೀರಿಗೆ, ಸಾಸಿವೆ, ಈಗ ನೋಡ್ರಿ ಎಣ್ಣೆ ಕಾದಿತ್ತು. ಜೀರಿಗೆ ಸಾಸಿವೆ ಹಾಕೀನಿ. 2 ಚಟಪಟ ಅಂತ ಸಿಡಿದ್ವು. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕೀನಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡು, ಆಮೇಲೆ ಹುರಿದಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣು ಇದೆಯಲ್ಲ ರೀ, ಅದನ್ನು ಸ್ಪೂನಿಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ಮಾಡಿ ಹಾಕಿದೆ. ಇಲ್ಲಿ ಟೊಮೆಟೊ ಹಣ್ಣು ಸರಿಯಾಗಿ ಇನ್ನೊಂದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೆ ಇದು ಫ್ರೈ ಮಾಡಬೇಕು. ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಜೊತೆಗೆ ಸೂಪರಾಗಿರ್ತೈತಿ ಸಾರು. ಮಾತ್ರ ಸಖತ್ ಟೇಸ್ಟ್ ಆಗುತ್ತೆ. ಯಾರೆಲ್ಲ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ, ಕಲ್ಲು ಉಪ್ಪು ಐತಿ. ಹಾಕಿ ಅರಿಶಿನ ಉಪ್ಪು ಹಾಕಿ ಒಂಚೂರು ಸಾಂಬಾರು ಪುಡಿ ಹಾಕಿದ್ರೆ ಸಖತ್ತಾಗಿ ಬಂದೈತೆ ಸಾರು. ಮಾತ್ರ ಖಾಲಿನ ಆಯ್ತು ಅವತ್ತು, ಒಂದೇ ದಿನಕ್ಕೆ ಸಾರು ಉಳಿಲಿಲ್ಲ. ಸೂಪರಾಗಿತ್ತು. ಜವಾರಿ ಟೊಮೆಟೊ ಹಣ್ಣಿಂದು ಬಿಳಿ ಸಾರು ನೋಡ್ತಿರ್ಬೋದು. ಕಲರ್ ನೋಡ್ರಿ ಏನು ಸಖತ್ತಾಗಿ ಬಂದೈತಿ. ಫಸ್ಟ್ ಸಜ್ಜಿಕಾಯಿ ಇಟ್ಟೀನಿ. ಮಧ್ಯಾಹ್ನದ್ದು ಸಾರು ಐತ್ರಿ, ಭಾಳ ಐತಿ. ಆಮೇಲೆ ಸ್ವಲ್ಪ ಅನ್ನನ ಐತಿ. ರೊಟ್ಟಿ ಮಾಡಿದ್ವಿ ರೀ ಮಧ್ಯಾಹ್ನಕ್ಕೆ ಊಟಕ್ಕೆ. ಅಯ್ಯೋ ಇದೇನು ಆಟ ಆಡಾಕತ್ತೈತಿ ನೋಡ್ರಿ. ರೊಟ್ಟಿ ಇದಾವೆ ಭಾಳ. ಹಾಗಾಗಿ ಈಗ ಇದ್ರ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನ ಸಾರು ಐತ್ರಿ, ಸ್ವಲ್ಪ ಸಜ್ಜಿಕ, ಆಮೇಲೆ ರೊಟ್ಟಿ ಜೊತೆಗೆ ಮೊಟ್ಟೆ ಎಲ್ಲ ಹೆಚ್ಚಿಟ್ಟಿನಿ ರೀ. ಎಗ್ ಬುರ್ಜಿ ಮಾಡ್ಬೇಕಂತೇಳಿ ನಾನು ಮಾಡಾಕತ್ತಿಲ್ಲ, ನಮ್ಮ ಅಕ್ಕನ ಮಾಡಾಕತ್ತಿಲ್ಲ, ನಮ್ಮ ತಮ್ಮಗೆ ಹೇಳಿವಿ ಮಾಡಂತೇಳಿ. ನಮ್ಮ ತಮ್ಮ ಮಾಡ್ತಾನೆ. ಮೊಟ್ಟೆ ಖಾಲಿಯಾಗಿದ್ದವು, ಮೊಟ್ಟೆ ತರಿಸೀವಿ. ಈಗ ರಾತ್ರಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ನೆಲ್ಲ ಕ್ಲೀನ್ ಮಾಡ್ಬೇಕು ರೀ. ಚಹಾ ಪಾಕ ಕುಡ್ದದೆಲ್ಲ ಬಾಂಡೆ ಗಿಂಡೆ ಹಂಗೆ ಇಟ್ಟಿವಿ. ಗ್ಯಾಸ್ ಕಟ್ಟಿ ಫುಲ್ ಮುಸ್ರೆ ಐತಿ. ಅಷ್ಟನ್ನು ಕ್ಲೀನ್ ಮಾಡ್ಬೇಕು ಅಡುಗೆ ಊಟ ಎಲ್ಲ ಆದಮೇಲೆ. ಈಗ ಇದು ಕುದೀಲಿ. ರವೆ ಹಾಕೋಣ. ನಾವು ನಮ್ಮ ಮನೆ ಒಳಗೆ ಮಾಮೂಲಿ ಉಪ್ಪಿಟ್ಟು ರವದ್ದು ಮಾಡ್ತೀವಿ ಸಜ್ಜಿಕ. ಇವರು ಚಿರೋಟಿ ರವೆ ಅಂತೀವಲ್ರಿ ನಾವು, ಸೂಜಿ ರವೆ, ಇದ್ರಲ್ಲಿ ಮಾಡ್ತಾರೆ. ಚಲೋ ಆಗಿರ್ತೈತೆ ಟೇಸ್ಟ್. ಮೇನಾಗಿ ಮನೆ ಹಾಲಲ್ರಿ, ಟೇಸ್ಟ್ ಆಗೋದು ತಿನ್ನೋಕೆ. ತಂದ್ರೆ ಮನು ನೀರು ತಂದ್ರಿ? ಈಗ ನೋಡ್ರಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಇದು ಶುಂಠಿ ಜಜ್ಜಿದ್ದೀನಿ ಫ್ರೆಶ್ ಆಗಿ, ಕರಿಬೇವು ಎಲ್ಲನೂ ಫ್ರೆಶ್ ಐತಿ. ಮೆಣಸಿನ್ಕಾಯಿ ಅಷ್ಟೇ ಸ್ವಲ್ಪ ಬಾಡೈತಿ. ಈಗ ನಮ್ಮ ತಮ್ಮ ಎಗ್ ಬುರ್ಜಿ ಮಾಡಾಕತ್ತಾನ. ದೊಡ್ಡ ಬಾಣಲಿನ ಇಟ್ಟೈತೆ, ಯಾಕಂದ್ರೆ ಜಾಸ್ತಿ ಮಂದಿ ಇದೀವಿ.
ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಮಾಡಾಕತ್ತೀವಿ. ಹಾಗೆ ದೊಡ್ಡದು ಇಟ್ಕೊಂಡು ಆಮೇಲೆ ಇವು ಎಲ್ಲ ಫ್ರೈ ಮಾಡೋದಕ್ಕೆ ಇಂಥ ಕಡಾಯಿ ಆದ್ರೆ ಕಾವಾಕೈತ್ರಿ. ಇದು ಬರೀ ಅಷ್ಟು ಇದಾಗಲ್ಲ, ಒಂದು ಕಡೆ ಬೆಂದ್ರೆ ಒಂದು ಕಡೆ ಬೆಂದಿರಲ್ಲ. ಈ ಉಳ್ಳಾಗಡ್ಡಿ ಹಾಕಿದ್ರೆ ಒಟ್ಟು ಹಸಿ ವಾಸನೆ ಹಂಗೆ ಫ್ರೈ ಮಾಡಬೇಕು. ಇದು ಲೈಟ್ ಇಲ್ಲಿ ಹಾಗೆ ಕರೆಕ್ಟಾಗಿ ನೋಡ್ಬೋದ್ರಿ. ಇಲ್ಲಿ ಏನೋ ಇಂಥವು ರೆಸಿಪಿ ಮಾಡೋಕೆ ಅಕ್ಕರ ಮನೆಗೆ ಇದ ಫಾಲ್ಟ್ ಇರೋದು. ಲೈಟ್ ತಗೊಂಡ್ರೆ ಇಲ್ಲ ಅವ್ರದ್ದು ಹಿಂಗೈತಿ. ನಮ್ಮ ಮನೆಗೂ ಇಲ್ಲಿ ಹಿಂಗೈತೆ, ಗ್ಯಾಸ್ ಮೇಲೆ ಎದುರಿಗೆ ಅದಾವ ಸ್ಟವ್. ಶುಂಠಿ ಜೊತೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಬೇಕಿತ್ತೇನಲ್ಲ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿತ್ತು. ಅದು ಫ್ರೈ ಮಾಡಿ ಜಜ್ಕೊಡು. ತಿಂತಾನೆ ಅದು ಜೀರಿಗೆ ಭಾಳ ಇಷ್ಟ. ತಾನು ಮಾಮ ಎಗ್ ಬುರ್ಜಿ ಮಾಡಾಕತ್ತಾನ. ನೀ ಜೀರಿಗೆ ಮುಕ್ಕಬೇಡ ಜಾಸ್ತಿ, ಸ್ವಲ್ಪ ತಿನ್ನು. ತಗೊಂಡು ಸಾಕ ತೆಗೆದಿಡ್ಲೆ. ಎದಕ್ಕೆ ಅಲ್ಲ, ಸ್ವಲ್ಪ ತಿನ್ಬೇಕು ಯಾವಾಗಾರ ಹೊಟ್ಟೆ ನೋವು ಬಂದಾಗ. ಅವಾಗ ನೋಡ್ರಿ ಪೂರ್ತಿ ಚೇಂಜ್ ಐತಿ. ಯಾಕರಿ ಬಾಡಿ ಎಲ್ಲ ಒಳಗಡೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನ್ರಿ. ಕಂಪ ಯಪ್ಪ ತಿಕ್ಕೋ. ಈಗ ನೋಡ್ರಿ ಮೊಟ್ಟೆ ಹೊಡೆದಾಕಾನ, ಮಸಾಲೆ ಎಲ್ಲ ರೆಡಿ ಆಗೈತಿ. ಇದು ಮೊಟ್ಟೆ ಎಷ್ಟು ಹಾಕದ? ವಾಪಸ್ ಅದ್ರಾಗ ಒಂದು 3 ಹಣೆ ಮೊಟ್ಟೆ ಇದ್ವಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡು. ಅವನು ಹಾಕೊಂಡು ಇನ್ನೊಂದು ತೆಗಿಯೋದು 6 ತೆಗ್ದಿದ್ನ್ಯಾ. ಇನ್ನೊಂದು ತೆಗಿ 6 ತೆಗ್ದಿದ್ನ್ಯಾ. ಇಲ್ಲಿ ಹಾಕ್ಮೇಲೆ ಭಾರಿ ಕಲ್ತಿರ್ ಬಿಡು ಮೊಟ್ಟೆ ಹೊಡೆಯೋದು. ನಾ ಒಂದು 2 ಮೊಟ್ಟೆ ಅದು ಒಂದು ಆಮ್ಲೆಟ್ ಹಾಕ್ಬೇಕಂದ್ರೆ ಒಂದು ಬೌಲ್ಗೆ ಹಾಕೊಂಡು ಕಲಿಸಿ ಹಾಕ್ತೀನಪ್ಪ. ಓಪ ಹೌದು, ನನಗೇನು ಬರಲ್ಲ. ಅಲ್ಲಿ ಕೆಂಪಿ ಅಲ್ಲಿ ತಸರ್ದು ಗ್ಯಾಸ್ ಕಟ್ಟಿ ಮೇಲೆ ಇಷ್ಟು ಬೇಡ. ಉಳ್ಳಾಗಡ್ಡಿ ಮೇಲೆ ಬೇಕನ ಹೆಚ್ಚು ಕೊಡ್ತಿದ್ದ. ಜಾಸ್ತಿ ಅದಲ್ಲ, ಜಾಸ್ತಿ ಆಗಿದೆ. 3 ಹೆಚ್ಚಿ ದೊಡ್ಡ. ಕಲರ್ ಏನಿದೆ, ಕಲರ್ ಮಸ್ತ್ ಬಂದೈತಿ. ಹಾಂ ಮಸಾಲೆ ಅದೇನು ಇದು ಸಾಂಬಾರು ಮಸಾಲೆ ಅಲ್ಲ ಅಲ್ಯಾಕ? ಗರಂ ಮಸಾಲೆನಾ ಅದು? ಪ್ಯಾಕೆಟ್ನಾಗ ಒಂದೈತಿ, ಅದು ಒಂಚೂರು ಹಾಕು. ಒಂದು ಖುಲ್ಲಾ ಮಸಾಲೆ ರೀ, ಒಂದು ಪ್ಯಾಕೆಟ್ ಗರಂ ಮಸಾಲೆ ಕಾಟ್ವಾ ಹಾಕ್ಯಾನ. ಧನಿಯಾ ಪುಡಿ ಒಂದು ಮಿಕ್ಸ್ ಇದಕ್ಕೆ. ಹಾಕಿ ಚೆಂದ ಮಾಡ್ತೀವಿ ಸರ್. ನಿಮ್ಮ ಮಾಮ ತಗೊಂಡು ನಾನು ಈ ಕಡೆಗೆ ನಾವು ಮಧ್ಯಾಹ್ನ ಸಾರು ಐತ್ರಿ ಬಿಸಿ ಇಟ್ಟೀನಿ. ಯಾಕಂದ್ರೆ ಅನ್ನನೂ ಮಧ್ಯಾಹ್ನದ ಐತಿ, ಅದು ತಣ್ಣಗಾಗತ್ತಂತ ಇದನ್ನ ಬಿಸಿ ಮಾಡ್ಕೊತೀವಿ. ಇಲ್ಲ ಚಲೋ ಐತಿ, ಮಸ್ತ್ ಐತಿ.
ಏನು ಏನು ಬೇಡ ಕರೆಕ್ಟ್ ಆಯ್ತು. ಇದನ್ನ ಹಿಂಗೆ ಮುಚ್ಚಿ ಉಲ್ಟ ಈಗ ಹಾಕಂತೋ ಲಾಸ್ಟ್ ಹಾಕೋದು, ಅದನ್ನ ಎಣ್ಣೆ ಹಾಕೋದು ಕೊಡ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಹಾಕೇನ್ರಿ. ಈಗ ಅದನ್ನು ನೆಕ್ಸ್ಟ್ ಕಸ್ತೂರಿ ಮೆಂತಿನ ಸ್ವಲ್ಪ ಕೈಲಿ ಕ್ರಷ್ ಮಾಡಿ ಹಾಕೋದು. ಫ್ಲೇವರ್ಗೆ ಸೂಪರಾಗಿರುತ್ತೆ. ಎಗ್ ಬುರ್ಜಿ ಭಾಳ ಒಂದದು ಚಪಾತಿಗೆಲ್ಲ, ಚಪಾತಿ ಕಟಕ್ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ನೀವು ಏನು ಫ್ರೀ ಬಂದಿದ್ದೆ? ಯಾಕೆ ಇಷ್ಟು ದೊಡ್ಡ ಪ್ಯಾಕೆಟ್? ಹೌದನ? ತಿನ್ನಿಲ್ಲ, ಟೇಸ್ಟ್ ನೋಡಿ ಹೇಳಿದ್ದು ನಿಂಗೆ. ಒಂಚೂರು ಸಪ್ಪ ಅನಿಸುತ್ತೆ, ಅದಕ್ಕೊಂಚೂರು ಉಪ್ಪು. ಈಗ ನೋಡ್ರಿ ಊಟ ಮಾಡಾಕತ್ತೀವಿ ಸ್ವಲ್ಪ ಸೇರಿ. ಕೊಡಪ್ಪ ಪ್ಲೇಟ್ ಕೊಡು. ಸ್ವಲ್ಪ ನೀವು ಸಣ್ಣಗ ಕೊಡ್ತೀವಿ, ಸಣ್ಣನ್ನು ಸಾರಿ ತೆಗೆದಾಕೊಂಡು ರೊಟ್ಟಿಗೆ ಹೋಗ್ತಾವು. ಪಲ್ಯ ಆದ್ರೂ ಸಣ್ಣ ರೊಟ್ಟಿ. ಹಾಯ್ ಹೇ ಪ್ರಾಣಿ, ಹೇ ಅಪ್ಪಾಜಿ ಹಾಯ್. ಅವ್ರ ಅಣ್ಣಾರು ನೋಡಾತೇಳ್ರಿ ಕುಣಿಯೋದನ್ನ. ಏ ಮಂಗೆ ಮಾಡ್ತೀರ ಡಾನ್ಸ್ನ? ಇಲ್ಲ ನೀವು ಡಾನ್ಸ್ ನೋಡ್ರಿ ತನ್ನೊಂದು ಅವ್ರ ತಂಗಿಗೆ ಭಾರಿ ಮಾಡ್ತೀರಲ್ಲ. ಅದು ಹೆಂಗೆ ನೋಡ್ತೈತಿ ಮಂಗಿ ಆದಂಗದಲ್ಲಿ ಇವ ಅಂತೇಳಿ. ಮೂರು ಕೋತಾಗ ಯಾಕೆ ಕೋತಿ ನೋಡ್ಲಿ ನಾನು? ಹಲೋ ಇಲ್ಲೇ ಬಂಗಾರಿ, ಅಲ್ಲ ಚಿನ್ನಮ್ಮ ಓಪ ಅಡ್ಡಾಡದ್ನ 9 ತಿಂಗಳು 10 ತಿಂಗಳು 11 ತಿಂಗಳು 1 ವರ್ಷ ಅಲ್ಲಿಂದ ಕಲಿತಾರ ಅವ್ರು. ಇದು ನೋಡ್ರಿ, ಹೋಗಿ ಹಿಡ್ಕೊ, ನೀನ ಹಿಡ್ಕೊ. ಮಾಮ ಮಾಡಿದ್ ನೋಡಂತ ಕೂಡ ಅಜ್ಜಿ ಹಿಡ್ಕೊ. ಇಲ್ಲಿ ಬಾ ಫ್ರೆಂಡ್ಸ್. ಮಧ್ಯಾಹ್ನ 2 ಗಂಟೆ ಆಯ್ತು. ನಮ್ಮ ತನ್ಮ ಇದ್ದಾಗ ಸ್ಕೂಲಿಂದ ಕರ್ಕೊಂಬರಕ್ಕೆ 2 ಗಂಟೆ 2:45 ಆಗ್ತಿತ್ತು. 1:40 1:50 ಹಿಂಗೆ ಬರ್ತಿದ್ವಿ. ಈಗ 1:15 ಕರೆಕ್ಟಾಗಿ ನಮ್ಮ ಮನೆಗೆ ಬಂದೀನಿ. ಬಿಸಿಲು ಸ್ಟಾರ್ಟ್ ಆಗಿದೆ. ಹಾಗಾಗಿ ಈಗ ಮನೆಗೆ ಬಂದು ಎಲ್ಲ ಬಾಂಡೆಲ್ಲ ತೊಗೊಂಡ್ರೆ ಸ್ವಲ್ಪ ಡಬ್ಬಕ್ಕಿಂತ ಸ್ವಲ್ಪ ಅಲ್ಲೇ ಉಳಿದವು. ಈಗ ನೋಡ್ರಿ ಒಂದು ಸೈಡ್ ಅನ್ನ ಇಟ್ಟಿದ್ದೀನಿ, ಒಂದು ಸೈಡ್ ಮೊಟ್ಟೆ ಕುದಿಯಾಕಿಟ್ಟೀನಿ ರೀ. ಮೊಟ್ಟೆ ಸಾರು ಮಾಡ್ತೀನಿ. ನಿನ್ನೆ ಬರೀ ಆಮ್ಲೆಟ್ ಹಾಕೊಂತಿಂದಾಗೈತಿ. 2 ದಿನ ಆಯ್ತು. ಒಂದಿನ ಮೊಸರು ಚಟ್ನಿ, ಒಂದಿನ ಆಮ್ಲೆಟ್ ಹಾಕೊಂತಿನ. ಅದು ಹಂಗಾಗೈತಿ. ಮೊನ್ನೆ ಕಡಾಯಿ ರೊಟ್ಟಿ ಕೊಟ್ಟಿದ್ರು ಊರಾಗ ಉಳಿದಿದ್ದು. ಮೊನ್ನೆ ಫಂಕ್ಷನ್ದಾಗ ಉಳಿದು ರೊಟ್ಟಿ ಕೊಟ್ಟು ಕಳ್ಸ್ಯಾರ. ಅವ ಇನ್ನೂ ಅದಾವ್ರಿ. ಇಲ್ಲ ಈ ಕಡೆ ಸ್ವಲ್ಪ ಕೊಬ್ಬರಿ ತುರ್ಕೊಂಡಿನಿ ರೀ. ಕೊಬ್ಬರಿ ಹಚ್ಚಿನಿ, ಸ್ವಲ್ಪ ಬುಟನ್ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಸಾರು ಅಂತೇಳಿ ಇದೆಲ್ಲ ಸೇರಿ ಮಿಕ್ಸ್ ಹಾಕ್ಕೊತೀನಿ ರೀ. ಮಿಕ್ಸ್ ಹಾಕೊಂಡು ಒಗ್ಗರಣೆ ಹಾಕಿ ಮೊಟ್ಟೆ ಸಾರು ಮಾಡಿದ್ರೆ ಮೊಟ್ಟೆ ಸಾರು ಮುಗಿತಿ. ಈಗ ಮಧ್ಯಾಹ್ನ 1 ಹೊತ್ತು ಮಾಡ್ಕೊಂತಂದ್ರೆ ಈಗ ಮಧ್ಯಾಹ್ನಕ್ಕೆ ಹೋಗೈತಿ, ರಾತ್ರಿ ಹಾಕತ್ತೆ. ನಾನು ಅಂದರೆ 2 ಹೊತ್ತಿಗೆ ಊಟ ಆಗಿಬಿಡ್ತೈತಿ. ಹೊರಗಡೆ ಒಂದು ಊಟಕ್ಕೆ ಒಂದು 80-90 ರೂಪಾಯಿ 100 ರೂಪಾಯಿ ಅನ್ಕೋರಿ. ನಾವು ಹೋಗಿ ಊಟ ಮಾಡಿ ವಾಪಸ್ ಮನೆಗೆ ಬರ್ಬೇಕಂದ್ರೆ ಅದು ಹೊಟ್ಟೆ ತುಂಬಿದಂಗೆ ಆಗಿಲ್ಲ ರೀ. ಅಷ್ಟು ಊಟ ಮಾಡಿದ್ರು. ನಾವು 10 ನಿಮಿಷ ಟೈಮ್ ಕೊಟ್ಟು ಮನ್ಯಾಗ 10 ನಿಮಿಷ ಅಡುಗೆ ಆಗತ್ತೆ ರೀ. ಭಾಳ ಒಂದು 20 ನಿಮಿಷ ಜಾಸ್ತಿ ಆಯಿತು. ಹಾಗಾಗಿ ನಾವು ಸ್ವಲ್ಪ ಟೈಮ್ ತೊಗೊಂಡು ಯಾವಾಗಲೂ ಮಾಡ್ಕೊತೀನಿ. ನಿಮ್ಮ ಕಾಯಿ ಊರಾಗಿ ಗೊತ್ತಿರ್ತೈತಿ. ಹಾಗಾಗಿ ಅಡುಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಸ್ವಲ್ಪ ಮನ್ವಿತ ಆರಾಮಾಗಿ ನಂತರ ರಿಕವರಿ ಆಗತ್ತಾನಂತ. ಹೆಂಗೈತ್ರಿ ನಮ್ಮ ಮನೆ ಪರಿಸ್ಥಿತಿ ಈಗಿಂದ. ಕಸ ಬೆಳಗ್ಗೆ ಹೊಡೆದು ಹೋಗಿನಿ ರೀ.
ಬಟ್ಟೆ ಒಂದು ಸ್ಟಾಕ್ ಅದು ಅದನ್ನ ಒಂದು ದಿವಸ ಒಕ್ಕೋಬೇಕು. ಇವತ್ತು ಅಡುಗೆ ಮಾಡ್ಕೊಂಡಾಕಾರ ನಾಳೆಗೆ ಬಟ್ಟೆ ಒಗಿತೀನಿ. ಒಟ್ಟು ಹೆಂಗೆ ಅನ್ಕೂಲ ಬರ್ತ ಹಂಗೆ ಒಂದಿನ ಅದು ಒಂದಿನ ಹಿಂಗೆ ಅದು ಮಾಡ್ಕೊತ ಹೋಗುದ್ರಿ. ಈಗ ನೋಡಿರಿ ನಮ್ಮ ಸಾರು ಘಮ ಘಮ ಅನ್ನೋ ಕುದೀತು. ಈ ಕಡೆ ತಿನ್ನಕ್ಕೆ ಹಾಕಿ ಕೊತ್ತಂಬರಿ ಹಚ್ಚಿಟ್ಕೊಂಡಿನಿ. ಸ್ವಲ್ಪ ಡೆಕೋರೇಷನ್ ಅಂತ ಈಗ ಊಟ ಸ್ಟಾರ್ಟ್ ಮಾಡೋಣ ರೀ. ಟೈಮ್ ತೋರಿಸ್ತೀನಿ ನಿಮ್ಗೆ. ನಾ ಬಂದಿಂದ ಕರೆಕ್ಟ್ 1:40 ಆಗಲ್ಲಿ ತೋರಿಸ್ದಾಗ 20 ನಿಮಿಷ ಎಲ್ಲ ಆಯ್ತು ನೋಡಿರಿ ಊಟ ಮಾಡೋದನ್ನ ಕೆಲಸ. ಊಟ ಮಾಡಿ ಒಂದು ತಾಸು ರೆಸ್ಟ್ ಮಾಡಿದ್ನಕ್ಕಾರ ಮನುಷ್ಯಗೆ ಹಳವರಾಕತ್ತೆ. ಸೈಡ್ ಕಡಕ್ ರೊಟ್ಟಿ, ಸಾವಜಿಕ ನಾಳೆ ಊಟ ಮಾಡ್ದಂಗೆ ಆಗುತ್ತೆ ರೀ ನಮಗೆ. ಬಿಸಿ ಬಿಸಿ ರೈಸ್ 2 ಹೊತ್ತಿಗೆ ಆಗಿಬಿಡ್ತೈತಿ. ಒಂದು ಲಿಂಬೆ ಹಣ್ಣು ಹಿಂಡ್ಕೊಂಡು ಮತ್ತು ದುಡಿಯಾಕ ಶಕ್ತಿ ಬೇಕಲ್ರಿ. ಎಲ್ಲ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಮಾಡಿ ನಿನ್ನೆ ಮನೆ ಅಡುಗೆನ ಮಾಡ್ಕೊಂಡಿಲ್ಲ ರೀ. ಇದರ ಕಡಕ್ ರೊಟ್ಟಿ, ಮನೆ ಮೊಸರು ಮತ್ತು ಅಗಸಿ ಚಟ್ನಿ ಹಚ್ಕೊತೀನಿ ರೀ ಕಡಕ್ ರೊಟ್ಟಿ ಒಳಗೆ. ಒಂದು ದಿವಸ ಬಿಸಿ ಅನ್ನ ತುಪ್ಪ ತಿಂದೀನಿ ರೀ. ಸಾರು ಬಾರಿ ಆಗೈತಿ. 2-5 ಹತ್ತು ಬಡ 10 ನಿಮಿಷ ಊಟ ಮಾಡಿ ರೆಸ್ಟ್ ಮಾಡ್ತೀನಿ ರೀ. ಏನಾತಂದ್ರೆ ನಾನು ಇವ್ರ ಜೊತೆ ಮಾತಾಡಿದಾಗ ಊಟ ಅದೆಲ್ಲ ಮಾಡಿರ್ತೀರ, ಎಲ್ಲ ಬರೋ ಹೊರಗೆ ತಿಂತೀರ ಏನೋ ಎತ್ತ ಮತ್ತು ಬರ್ತೀನಿ ತಗೋರಿ ಬಂದುಬಿಡ್ರಿ ಕರ್ಕೊಂಡೋಗ್ರಿ ಅಂತ ಅಂದ್ರೆ ನಾನೇನು ಆರಾಮದೀನಿ. ನೋಡ್ಬೇಕಾದ್ರೆ ನಾ ಏನೇನು ಮಾಡ್ಕೊಂಡಿದ್ದೀನಿ ಅಡುಗೆ ಅಂತೇಳಿ ಈ ವಿಡಿಯೋ ಶೇರ್ ಮಾಡ್ಯಾರ ನನಗೆ. ಮನೆಯೊಳಗೆ ವ್ಲಾಗ್ ಎಲ್ಲ ಮಾಡಿಕೊಂಡು ಆರಾಮ್ಸೆ ಅದಾರ ಇವ್ರು. ಕೆಲಸ ಮಾಡಿ ಬಂದು ಆರಾಮ್ ತಮಗೆ ಏನು ಇಷ್ಟ ಅದ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ತಿಂದ್ಕೊಂಡು ರೆಸ್ಟ್ ಮಾಡ್ಕೊಂಡು ದುಡ್ಕೊತ ಚೆಂದಾಗಿ ಅದಾರ. ನೋಡ್ತಿರ್ಬೋದು. ನಾನಿದ್ದಾಗೂ ಇಷ್ಟು ಅಡುಗೆ ಮಾಡಿರಲ್ಲ. ಆ ರೀತಿ ಎಲ್ಲ ಪದ್ಧತಿ ಸೀರೆಗೆ ತಮಗೆ ಏನು ಬೇಕೋ ಅದು ಮಾಡಿಕೊಂಡು ಊಟ ಮಾಡ್ಕೊಂಡು ದುಡ್ದು ಬಂದು ಆರಾಮಾಗಿದ್ದಾರೆ. ಇದೆಲ್ಲ ನೋಡಿದ್ರೆ ನಂಗೆ ಹಂಗೆ ಅನ್ಸಾಕತ್ತೈತಿ. ಯಾಕಂದ್ರೆ ಸುಮ್ಮನೆ ನಾವು ಅಂತ ಯೋಚನೆ ಮಾಡೋದು, ಅಡುಗೆ ಮಾಡ್ಯಾರ ಇಲ್ಲ ಅವರಿಗೆ, ಇಲ್ಲ ಹೊರಗೆ ತಿಂತಾರ, ಆಮೇಲೆ ಉಪವಾಸ ಇರ್ತಾರ ಅಂತ ನಾ ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡಿರ್ತೀನಿ. ಮೊದಲು ಓಡೋಕಿರ್ತೀನಿ. ಆದ್ರೆ ಇದೆಲ್ಲ ನೋಡಿದ್ರೆ ಗೊತ್ತಾಕೈತಿ ಅವ್ರು ಆರಾಮಾಗಿ ಅದಾರ ಅಂತೇಳಿ. ಹಾಗಾಗಿ ಬೇಷನ್ಸ್ ಐತೆ ಅವರಿಗೆ. ಹಾಗಾಗಿ ಬರ್ರಿ ಅಂದ್ರೆ ನೀನು ಬರೋಕ್ಕೆ ತಯಾರಿಲ್ಲ. ದುಡಿಮೆ ಹಾಳಾಗುತ್ತಾ ಅಂತ ಅಂತಾರೆ. ಆಮೇಲೆ ಇವು ಒಂದು ಇರ್ತಾವಲ್ಲ ರೀ EMI ಒಂದು, ಅವೆಲ್ಲ ಕಷ್ಟ ಆಗ್ಬಿಡ್ತಾವೆ. ಬಂದ್ ಮಾಡಿದ್ರೆ ಅಂಗಡಿಯನ್ನು ಪದೇ ಹಂಗೆ ಅವ್ರು ಅಂಗಡಿ ಬಂದ್ ಮಾಡೋಕೆ ಭಾಳ ಸಿಟ್ಟು ಮಾಡ್ತಾರೆ. ಏನೋ ಒಂದು ಕೆಲಸ ಬಂತು ಅಂಗಡಿ ಬಂದ್ ಮಾಡ್ಬೇಕಂದ್ರೆ ಭಾಳ ಸಿಟ್ಟು ಮಾಡ್ತಾರೆ. ಅಂಥದ್ರಾಗ ಊರಿಗೆ ಬರೋದಂತಂತೂ ಇನ್ನೂ ಸಿಟ್ಟು ಅವ್ರಿಗೆ. ಈಗ ನೋಡ್ರಿ ನಮ್ಮ ಪ್ರಣೀಗೆ ನಮ್ಮ ತಮ್ಮ ಅಂದ್ರೆ ಭಾಳ ಇಷ್ಟ. ನಮ್ಮ ತಮ್ಮ ತೊಗೊಂಡ್ರೆ ಸುಮ್ಮನೆ ಆಗ್ಬಿಡ್ತಾಳೆ. ಹಠ ಮಾಡೋದೆಲ್ಲ ಬಿಟ್ಟು ಒಂದು ಹೆಚ್ಚಾಳಿ ಕಲ್ತಾರ ಅಂತಾರಲ್ಲ ಹಂಗೆ ಕಲ್ತ್ಬಿಟ್ಟಾಳ. ಅವ್ರ ಮಾವ ಬಂದ್ರೆ ಆಮೇಲೆ ಇವರಿಬ್ಬರು ಪ್ರೀತು ತನು ಇವರಂತ ಆಟ ಆಡ್ಸೋದು ಭಾರಿ ಚಂದ ಆಕೆಗೆ. ಒಂಚೂರು ಕೈ ಅಂತ ಸಾಕು ಓಡೋಗ್ಬಿಡ್ತಾರೆ ರೂಮಿಗೆ ಇಬ್ಬರೂ. 3 ಜನನೂ ಅದೇ ನಿಂತು ಆಟ ಆಡಿಸ್ತಾರೆ. ಆಕೆ ಸುಮ್ಮನೆ ಹುಡ್ರು ಗದ್ಲಕ್ಕೆ. ಈಗ ನಾನು ಮೊನ್ನೆ ಲಾಗ್ನಾಗ ಹೇಳಿದ್ದೆ, ಈಗ 2-3 ದಿನದಿಂದ ನಾನು ಇನ್ನೂ ಊರಿಗೆ ಹೋಗಿಲ್ಲ, ಇನ್ನೊಂದು ಸಲುವಾಗಿ ಇಲ್ಲೇ ಇದ್ದೀನಿ ಅಂತೇಳಿ ಮನ್ವಿತನ ಸಲುವಾಗಿ. ಇನ್ನೊಂದು ಏನು ಗೊತ್ತ್ರಿ, ಅಲ್ಲೆಲ್ಲ ನೋಡ್ರಿ ನೀವು ಅಷ್ಟು ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಅಷ್ಟೆಲ್ಲ ಮಾಡಿದ್ರು ಅವ್ರು ಬೇಗ ಆರಾಮಾಗಲ್ಲ. ಇಲ್ಲೇನೋ ಈಗ ಒಂದು ಬಂದು 10 ದಿನ ಆಗೈತಿ. ಇಬ್ಬರೂ ಅವ್ನ ಮನ್ವಿತನೂ ಹುಷಾರಾಗತ್ತಾನೆ. ಈಗ ಆಲ್ಮೋಸ್ಟ್ ಆರಾಮಾಗ್ಯಾನ ರೀ. ಇನ್ನು ಪಥ್ಯ ಊಟನ ಕೊಡಾಕತ್ತೀವಿ, ಇನ್ನು ನಾರ್ಮಲ್ ಊಟ ಕೊಡಾಕತ್ತಿಲ್ಲ ಅವ್ನಿಗೆ. ಹಾಗೆ ತನ್ಮಯಿಗೂ ಯಾವುದು ಜ್ವರ, ಇನ್ನೊಂದು ನೆಗಡಿ, ಇನ್ನೊಂದು ಏನೂ ಆಗಿಲ್ಲ. ಅವ್ರು ಇಲ್ಲಿ ಊಟ ಮಾಡೋದು ಕಡಿಮೆ, ಅದರ ಆರೋಗ್ಯವಾಗಿರ್ತಾರೆ. ಹಾಗಾಗಿ ಅವರು ಆರೋಗ್ಯಕ್ಕಿಂತ ಹೆಚ್ಚಿಗೆ ಇನ್ನೊಂದಿಲ್ಲ, ಎಕ್ಸಾಮಿಗೆ ಬರ್ಸ್ಬೋದು ಪ್ರಿಪೇರ್ ಮಾಡಿ ಅಂತೇಳಿ ನಾನು ಇಲ್ಲೇ ಇದ್ದೆ. ಇವ್ರ ಜೊತೆ ಮಾತಾಡಿದ್ದೆ. ಅವರು ಸರಿ ಆಯಿತು ಬರ್ತೀನಿ ಅಂತ ಅಂದಿದ್ದರು. ನಾನು ಆ ಲಾಗ್ ಕೂಡ ಹಾಕಿದ್ದೆ ಬರ್ತಾರಂತ ಅಂತೇಳಿ. ಈಗ ಬರ್ತೀನಿ ಅಂತ ಅಂದರು, ಇನ್ನೂ ಬಂದಿಲ್ಲ ರೀ. 2 ದಿನ ಆಯ್ತು ನಾವು ವೇಟ್ ಮಾಡಾಕತ್ತಿ. ಬಂದ್ರೆ ಹೋಗ್ಬೇಕಂತೇಳಿ ಅಂದ್ಕೊಂಡು. ಆದ್ರೆ ಬರ್ತೀನಿ ಅಂದ್ಕೊಂಡು ಹಂಗೆ 1 ದಿನ 2 ದಿನ ಮತ್ತೆ ಕಳೆದಾರ. ಈಗ ಅವ್ರಿಗೇನು ಹಂಗಿರೋದು ಬೇಷನ್ಸ್ ಐತಿ ಆರಾಮಾಗಿ. ಇನ್ನೊಂದು ಮಕ್ಳಿಗೆ ಕಿರಿಕಿರಿ ಇಲ್ಲ, ಅಷ್ಟು ಕೆಲಸ ಮಾಡ್ತಾರೆ, ಬರ್ತಾರೆ, ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಆರಾಮಾಗಿರ್ತಾರಂತ ಅನಿಸೈತಿ. ಹ್ಞೂ ಅನ್ನೋದು ಬಿಡೋದಿಲ್ಲ, ಬಂದು ಬರೋದಿಲ್ಲ. ನಾನಾದರೂ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಹೇಳಕತ್ತಿಲ್ಲ, ನೀ ಆದ್ರೆ ಬಾ ಅಂತೇಳಿ ಬರ್ತೀನಿರು ಅನ್ನೋದ್ರಾಗ ಅದಾರ. ಹಾಗೆ ಮನ್ವಿತಂದು ಫೈನಲ್ ಎಕ್ಸಾಮ್ದು ಆ್ಯನ್ಯುವಲ್ ಎಕ್ಸಾಮ್ದು ಟೈಮ್ ಟೇಬಲ್ ಕೂಡ ಬಿಟ್ಟಾರ್ರಿ. 10ನೇ ತಾರೀಕಿಂದ ಆ್ಯನ್ಯುವಲ್ ಎಕ್ಸಾಮ್ ಸ್ಟಾರ್ಟ್ ಮನ್ವಿತಗೆ. ಹಾಗಾಗಿ ಇನ್ನೇನು ಟೈಮ್ ಭಾಳ ಇಲ್ಲ.
ಅವನಿಗೆಲ್ಲ ಒಂದು ಸರಿ ರಿವಿಷನ್ ಎಲ್ಲ ಮಾಡಿಸ್ಬೇಕು ಎಲ್ಲ ಸಿಲೆಬಸ್ನ. ಹೋಗ್ಬೇಕಂತ ನಾನು ನಿರ್ಧಾರ ಮಾಡ್ಕೊಂಡೀನಿ. ಇವ್ರು ಇನ್ನೂ ಬರೋಕ್ಕೆ ತಯಾರಿಲ್ಲ. ನೋಡೋಣ ರೀ ಏನೇನಾಗುತ್ತೆ ಅಂತೇಳಿ. ಆದರೆ ಎಕ್ಸಾಮ್ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ಹೋಗಬೇಕು, ಹೋಗಿ ಎಕ್ಸಾಮ್ಸ್ ಎಲ್ಲ ರೆಡಿ ಮಾಡಬೇಕು ಅವನು ಇಬ್ರಿಗೂ. ತನ್ಮಯಿಂದ ಇನ್ನೂ ಲೇಟ್ ಐತಿ, 23 ಐತಿ. ಬಟ್ ಮನ್ವಿತಗೆ ಬೇಗ ಇಟ್ಟಾರ ಆ್ಯನ್ಯುವಲ್ ಎಕ್ಸಾಮ್ನ. ಹಾಗಾಗಿ ನೋಡಂದ್ರೆ ಅದ್ರ ಸಲುವಾಗಿ ವೇಟ್ ಮಾಡತ್ತೀನಿ. ನೀವು ಎಲ್ಲರೂ ಹೇಳಿರಿ ಅಲ್ಲಿ ಜಾಸ್ತಿ ಇರಬೇಡ್ರಿ, ಊರಿಗೆ ಹೋಗ್ರಿ, ಎಕ್ಸಾಮ್ ಅದವು, ಹಾಲಿಡೇ ಒಳಗೆ ಹೋಗಂತ್ರಿ ಒಳ್ಳೆ ಅಂತೇಳಿ. ನಾ ಸುಮ್ಮನೆ ನಿಮಗೆಲ್ಲ ಗೊತ್ತೈತಿ ಇರೋದಿಲ್ಲ ರೀ, ಒಂದು ದಿನ ಇಲ್ಲ ಇನ್ನೊಂದು ದಿನ ಇರ್ಬೇಕಂತ ಭಾಳ ಹೋಗ್ಬಿಟ್ಟಿರ್ತೀನಿ ಅಲ್ಲೇ. ಈ ಸರಿ ಇವನಿಗೆ ಆರಾಮಿಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ ಇದ್ದಿದ್ದು ನಾನು. ಜಾಸ್ತಿ ಇರೋದಿಲ್ಲ, ಪ್ರತಿ ಸರಿ ಬಂದಾಗೂ ಹೋಗೇ ಬಿಟ್ಟಿರ್ತೀನಿ. ಏನು ಕೆಲಸ ಇರುತ್ತೋ ಅದು ಮುಗಿಸ್ಕೊಂಡು. ಈ ರೀತಿಯಾಗಿ ಇತ್ತು. ಇದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸು ಡಬಲ್ ಆಗಿರ್ಬೋದು. ಅಂದ್ರೆ ಕೆಲವೊಂದು ಟೈಮ್ನಾಗ ಲಾಗ್ ಹಿಡಿಯೋಕ್ಕಾಗಲ್ಲ ರೀ, ಹಾಗಾಗಿ ಡಬಲ್ ಕ್ಲಿಪ್ಪಿಂಗ್ ಹಾಕ್ಕೊಂಡು ವಾಯ್ಸ್ ಕೊಟ್ಟೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.